ನಮಸ್ಕಾರ. ನಮ್ಮ ಚಾನಲ್ ವೀಕ್ಷಕರಿಗೆ ಇವತ್ತು ಅದ್ಭುತವಾದ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ಕಾರಣ ಅಂದರೆ ಗೊತ್ತಿರ್ಬೋದು, ಓಪನ್ ಫೀಲ್ಡ್‌ಗೆ ಮತ್ತು ಪಾಲಿ ಹೌಸ್ ಇತ್ತೀಚೆಗೆ ತುಂಬ ಹೈಟೆಕ್ ಏನಿಲ್ಲ. ಫಾರಿನ್ನಲ್ಲಿ ಇದಕ್ಕಿಂತ ತುಂಬ ಹೈಟೆಕ್, ವಿದೇಶದಲ್ಲಿ ಹೈಟೆಕ್ ಅಗ್ರಿಕಲ್ಚರ್ ಬಂದಿದೆ. ನಮ್ಮ ದೇಶದಲ್ಲಿ ಸದ್ಯದ ಮಟ್ಟಿಗೆ ನಮ್ಮ ಸುತ್ತಮುತ್ತ ನಡೀತಕ್ಕಂಥದ್ದು ಹೈಟೆಕ್ ಅಗ್ರಿಕಲ್ಚರ್ ಅಂದರೆ ಪಾಲಿ ಹೌಸ್ ಅಗ್ರಿಕಲ್ಚರ್ ಅಂತಲೇ ಹೇಳ್ಬೋದು. ಈ ಪಾಲಿ ಹೌಸ್ ಅಗ್ರಿಕಲ್ಚರು ಸಾಮಾನ್ಯವಾಗಿ ಎಲ್ಲರೂ ಮಾಡೋದಕ್ಕಾಗೋದಿಲ್ಲ. ಅದರಲ್ಲಿ ಗೌರ್ಮೆಂಟಲ್ಲಿ ಕೆಲವು ಕ್ಯಾಸ್ಟ್‌ಗಳಿಗೆ ಸಬ್ಸಿಡಿ 90% ಕೊಡ್ತಾರೆ. ಕೆಲವು ಜನರಲ್ OBCಗೆ 50% ಕೊಡ್ತಾರೆ. ವಿವಿಧ ಸ್ಕೀಮ್‌ಗಳು, ಅದ್ರ ಬಗ್ಗೆ ಬೇಕಾದ್ರೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಈಗ ಸದ್ಯಕ್ಕೆ ಮಾತಾಡೋಣ ಪಾಲಿ ಹೌಸ್ ಫಾರ್ಮಿಂಗಲ್ಲಿ ಯಾವ ರೀತಿ ಫಾರ್ಮಿಂಗ್ ಮಾಡ್ತಾರೆ ಅಂತ ನೇರವಾಗಿ ಹೋಗೋಣ ಬನ್ನಿ. ಈಗ ಸಾಮಾನ್ಯವಾಗಿ ಇದು ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಮಾಡೋದ್ರಿಂದ ಸುತ್ತಮುತ್ತ ಇನ್ಸೆಕ್ಟ್ಸ್ ಡೈರೆಕ್ಟಾಗಿ ಒಳಗಡೆ ಎಂಟ್ರಿ ಆಗ್ಬಾರ್ದು ಅಂತ ನಿಮ್ಗೆ ಗೊತ್ತಿರ್ಬೋದು. ಇದು ಮೋನೋ ಮೆಶ್ ಅಥವಾ ಇನ್ಸೆಕ್ಟ್ ನೆಟ್ ಅಂತ ಕರೀತಾರೆ. ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡೋಣ. ಈಗ ಡೈರೆಕ್ಟಾಗಿ ನೇರ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ಕಟ್ ಮಾಡಿ ಈಗ ನೋಡ್ಬೋದು ಒಳಗಡೆ ಬಂದಿದ್ದೀವಿ. ಒಳಗಡೆ ಬಂದಾಗ ನಿಮ್ಗೆ ಗೊತ್ತಿರುತ್ತೆ ತುಂಬ ಟೆಂಪ್ರೇಚರ್ ಇದೆ. ಯಾಕೆಂದರೆ ಒಳಗಡೆ ವಾತಾವರಣಕ್ಕೂ ನಮ್ಗೆ ಹೊರಗಡೆ ವಾತಾವರಣದಕ್ಕೂ ಮತ್ತೆ ಸುಮಾರು ಡಿಫ್ರೆನ್ಸ್ ಒಂದು 2-3 ಡಿಗ್ರಿ ಹೆಚ್ಚಿಗೆನೇ ಇರುತ್ತೆ ವಾತಾವರಣ. ಅದಕ್ಕೋಸ್ಕರನೇ ಫಾಗರ್ಸ್ ಯೂಸ್ ಮಾಡಿರ್ತಾರೆ. ಆಲ್ಮೋಸ್ಟ್ ನೀವು ಇಲ್ಲಿ ಫಾಗರ್ಸ್ ನೋಡ್ಬೋದು. ಈ ಫಾಗರ್ಸ್ ಏನು ಮಾಡಿದ್ರೆ ಅಂದರೆ ಟೆಂಪ್ರೇಚರ್ ಕೂಲ್ ಮಾಡೋದಕ್ಕೆ, ಬಿಸಿ ಉಷ್ಣಾಂಶ ಜಾಸ್ತಿ ಆದಾಗ ಈ ಟೆಂಪ್ರೇಚರ್ ಮೀಟರ್ ಇಟ್ಕೊಂಡಿರ್ತಾರೆ. ಸಾಮಾನ್ಯವಾಗಿ ನನಗೆ ಗೊತ್ತಿರೋ ಪ್ರಕಾರ ಮಿಡ್ಲಲ್ಲಿ ಎಲ್ಲ ಇರುತ್ತೆ. ಆ ಟೆಂಪ್ರೇಚರ್ ಮೀಟರ್ ನೋಡಿಕೊಂಡು ಇಷ್ಟು ಟೆಂಪ್ರೇಚರ್ ಅಂತ ಮೇಂಟೈನ್ ಮಾಡೋಕ್ಕಾಗುತ್ತೆ. ಆಗ ಅದನ್ನು ಟೆಂಪ್ರೇಚರ್ ಮೇಂಟೈನ್ ಮಾಡೋದಕ್ಕೆ ನೋಡ್ತಾರೆ. ಈಗ ಇತ್ತೀಚೆಗೆ ನಮ್ಮ ಕಡೆ ಮಾಡ್ತಕ್ಕಂಥ ಕ್ರಾಪ್ಗಳು ಪಾಲಿ ಹೌಸ್ ಅಂದ ತಕ್ಷಣ ಫಸ್ಟ್ ಪ್ರಾರಂಭದಲ್ಲಿ ಮಾಡ್ತಕ್ಕಂಥದ್ದು ಕ್ಯಾಪ್ಸಿಕಮ್ ಫಸ್ಟ್ ಯಾರೇ ಮಾಡಲಿ ಪಾಲಿ ಹೌಸ್ ಕ್ಯಾಪ್ಸಿಕಮ್ ಟ್ರೈ ಮಾಡ್ತಾರೆ. ಮತ್ತೆ ರೆಗ್ಯುಲರ್ ಆಗಿ ಕ್ಯಾಪ್ಸಿಕಮ್ ಕೃಷಿನೇ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಅದು ಸುಮಾರು ಸಮಸ್ಯೆ, ವಿಲ್ಟ್ ಸಮಸ್ಯೆ ಆಗೋದು, ನೆಮಿಟೋಡ್ ಸಮಸ್ಯೆ ಆಗಿರ್ಬೋದು. ಕಂಟಿನ್ಯೂಸ್ ಆಗಿ ಬೆಳೀತಾ ಹೋದಾಗ ಆ ಬೆಳೆ ಅನ್ನೋದು ಫೇಲ್ಯೂರ್ ಆಗುತ್ತೆ. ಅದರಿಂದ ಫಸ್ಟ್ ಪ್ರಾರಂಭದ ಬೆಳೆ ಅಂತೂ ಕ್ಯಾಪ್ಸಿಕಮ್ 100% ಒಳ್ಳೆ ಚೆನ್ನಾಗೇ ಬರುತ್ತೆ. ಇಳುವರಿ ಎಲ್ಲನೂ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಸೆಲೆಕ್ಷನ್ ಮಾಡ್ತಕ್ಕಂಥ ಪಾಲಿ ಹೌಸ್ ಆಗಿರ್ಬೋದು, ನೆಟ್ ಹೌಸ್ ಆಗಿರಲಿ, ಕ್ರೈಸಾಂಥಿಮಮಲ್ಲಿ ಇತ್ತೀಚೆಗೆ ನಿಮ್ಗೆ ಗೊತ್ತಿರ್ಬೋದು ಸುಮಾರು ವೆರೈಟಿಗಳು ಓಪನ್ ಫೀಲ್ಡಲ್ಲೇ 8-10 ಥರ ವೆರೈಟಿಗಳು ಸಾಮಾನ್ಯವಾಗಿ ಫೇಮಸ್ ಜನಪ್ರಿಯ ಆಗಿರ್ತಕ್ಕಂಥ ವೆರೈಟಿಗಳು 8-10 ವೆರೈಟಿಗಳು ಬೆಳೀತಾರೆ. ಅದು ಬಿಟ್ಟರೆ ನೆಕ್ಸ್ಟ್ ಪಾಲಿ ಹೌಸಲ್ಲಂತೂ 100 ಥರ ವೆರೈಟಿಗಳು ಎಕ್ಸ್ಪೋರ್ಟ್ ಕ್ವಾಲಿಟಿ ಇರ್ತಕ್ಕಂಥದ್ದು ಮತ್ತು ಬಚ್ಚು ಕಟ್ ಮಾಡ್ತಕ್ಕಂಥದ್ದು. ನಿಮಗೆ ಇಲ್ಲಿ ರೈಟ್ ಸೈಡಲ್ಲಿ ನೋಡ್ಬೋದು ಯಾವ ರೀತಿ ಬಂಚ್ಗೆ ಯಾವ ರೀತಿ ಕಲರ್ಸ್ ಇದೆ ಅಂತೇಳಿ. ಅದನ್ನ ಪ್ರಾರಂಭಿಕ ಹಂತದಲ್ಲಿ ಯಾವ ರೀತಿ ನಾಟಿ ಮಾಡ್ಕೋಬೇಕು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋಣ ಅಂತ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಒಂದು ತಿಂಗಳು ಆಗಿರಲಿಲ್ಲ, ಇದು ಆಲ್ಮೋಸ್ಟ್ ಒಂದು 20 ಡೇಸ್ ಆಗಿರ್ಬೋದು ನಾಟಿ ಮಾಡಿ. ಆ ರೀತಿ ಇದೆ. ಇನ್ನು ಇದನ್ನ ಯಾಕೆಂದರೆ ಡೆನ್ಸಿಟಿ ಅಷ್ಟೇ ನಾರ್ಮಲ್ ಆಗಿ ನಾವು ಜಿಗ್ಜಾಗ್ ಟೈಪಲ್ಲಿ ಹೊರಗಡೆ ಆಗಿರ್ಬೋದು ಮತ್ತು ಇದರಲ್ಲಿ ನೆಟ್ ಹೌಸಲ್ಲಿ ಆಗಿರ್ಬೋದು ಡಬಲ್ ಲೈನ್ ನಾಟಿ ಮಾಡಿರ್ತೀವಿ. ಅಂದರೆ ಜಿಗ್ಜಾಗಲ್ಲಿ ಮಾಡಿರ್ತೀವಿ. ಮತ್ತು ಬುಸ್ಕಿನ್ ವೈಟ್ ಇತ್ತೀಚೆಗೆ 3 ಲೈನ್ ಮಾಡಿರ್ತೀವಿ. ಅದನ್ನ ಮ್ಯಾಕ್ಸಿಮಮ್ ಡೆನ್ಸಿಟಿ ನೋಡಿರ್ತೀವಿ. ಆದರೆ ಇಲ್ಲಿ ಅದಕ್ಕೂ ಮೀರಿ 1 ಎಕರೆನಲ್ಲಿ ನೀವು ನಂಬ್ತಿರಿಲ್ಲ, ಸುಮಾರು 1 ಎಕರೆನಲ್ಲಿ 2.5 ಲಕ್ಷ ಗಿಡ ನಾಟಿ ಮಾಡಿರ್ತೀವಿ. ಈ ಲಕ್ಷಾಂತರ ಗಿಡ ಅಂದರೆ ಗಿಡಕ್ಕೆ ನಾವು ಸುಮಾರು ಈಗ ಆಲ್ಮೋಸ್ಟ್ ₹2 ಇಂದ ₹2.5 ಒಂದು ಗಿಡಕ್ಕೆ, ಅಂದರೆ ಲಕ್ಷಾಂತರ ನಾರು 2 ಲಕ್ಷ ಗಿಡಕ್ಕೆ ಆಲ್ಮೋಸ್ಟ್ 5-6 ಲಕ್ಷ ವಿಪರೀತ ಕಾಸ್ಟ್ ಗಿಡಕ್ಕೆ ಬೀಳ್ತಕ್ಕಂಥದ್ದು. ಇನ್ನು ನೀವು ಲೆಕ್ಕ ಹಾಕೊಳ್ಳಿ ಯಾವ ರೇಂಜ್ಗೆ ಬೆಳೆ ಮಾಡಬೇಕಂದ್ರೆ ಫಿನಿಶಿಂಗ್ ಸ್ಟೇಜಲ್ಲಿ ಬಂಡವಾಳ ಎಷ್ಟು ಬರುತ್ತೆ ಅಂತ. ಆದರೆ ಇದು ಸಾಮಾನ್ಯ ಜನ ಮಾಡೋದಕ್ಕಾಗೋದಿಲ್ಲ, ಬಂಡವಾಳ ಇರೋರು ಮಾತ್ರ ಮಾಡಬೇಕು. ಮತ್ತು ಇಲ್ಲಿ ಇಷ್ಟೊಂದು ಡೆನ್ಸಿಟಿ ಲಕ್ಷಾಂತರ ನಾರು ಇಡ್ಸೋದಕ್ಕೆ ಕಾರಣ ಏನಂತ ನೋಡ್ಬೋದು. ಇಲ್ಲಿ ಮೆಶ್ ಹಾಕಿರ್ತಾರೆ. ಆಲ್ಮೋಸ್ಟ್ 6 ಇಂಚಿಗೆ ಒಂದು ಗಿಡ ಬರುತ್ತೆ. ಈ ರೀತಿ ಮೆಶಲ್ಲಿ ಒಂದು ಪಾಯಿಂಟಲ್ಲಿ ನಿಮ್ಗೆ ಗೊತ್ತಿರ್ಬೋದು ವಾಲಿಬಾಲ್ ಮೆಶ್ ಅಥವಾ ಟೆನ್ನಿಸ್ ಇದು ಕೋರ್ಟ್ ಪ್ಲೇನಲ್ಲಿ ನೋಡ್ತಕ್ಕಂಥದ್ದು ಮೆಶ್ ಆ ರೀತಿ ಇದೆ. ಅದು ಒಂದೊಂದು ಇದಕ್ಕೆ ಒಂದೊಂದು ನಾಟಿ ಮಾಡಿರ್ತಾರೆ. ಇನ್ನು ಹಾಗೇನೆ ನೋಡ್ಬೇಕಾದ್ರೆ ಈ ಕಡ್ಡಿಗಳ ಬಗ್ಗೆ ಈ ಸ್ಟಿಕ್ಸ್ ಎಲ್ಲ ಸೇಮ್ ನೀವು ಎಲ್ಲಿಂದ ಎಲ್ಗ ನೋಡಿ ಒಂದೇ ಹೈಟ್ ಇರುತ್ತೆ. ಇದು ಎಲ್ಲಿ ಸಿಗುತ್ತೆ ಅಂದರೆ ಈ ಪೇಪರ್ ಮಿಲ್ಗಳಲ್ಲಿ ಸಿಗುತ್ತೆ. ಈ ವುಡ್ ಫ್ಯಾಕ್ಟ್ರಿನಲ್ಲಿ ಪೇಪರ್ ಮಿಲ್ಲು ಅದನ್ನ ಹೊರಗಡೆ ತೆಗೆದ್ಬಿಟ್ಟು ರೋಲ್ ಎಲ್ಲ ಕ್ಲೀನಾಗಿ ತೆಗೆದು ಪೇಪರ್ಗೆ ಮತ್ತು ಪ್ಲೈವುಡ್ ಶೀಟ್ ತಯಾರು ಮಾಡೋದಕ್ಕೆ ಕಳಿಸ್ತಾರೆ. ಅದು ಲಾಸ್ಟಲ್ಲಿ ಉಳಿತಕ್ಕಂಥ ಇದ್ದು ಒಂದು ಪೀಸು ಇದು ಟನ್ನೇಜ್ ಲೆಕ್ಕದಲ್ಲಿ 3,000-4,000 ಸಾವಿರ ತಗೊಂಡ್ರೆ 800-900 ಕಡ್ಡಿ ಒಂದು ಟನ್ನಿಗೆ ಬರುತ್ತೆ. ಈ ಥರ ಎಲ್ಲ ಕಡೆ ಸಿಗೋದಿಲ್ಲ. ಆಲ್ಮೋಸ್ಟ್ ಈ ಮಾಲೂರು ಸುತ್ತಮುತ್ತ ತಮಿಳ್ನಾಡಲ್ಲಿ ತುಂಬ ಫ್ಯಾಕ್ಟ್ರೀಸ್ ಇದೆ, ಅಲ್ಲಿಂದ ತಗೊಂತಾರೆ. ಮತ್ತು ನಮ್ಮ ಹೊರಗಡೆ ಬಿದ್ರ ಕಡ್ಡಿಗೆ ಹೋಲಿಕೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಿದ್ರ ಕಡ್ಡಿ ಏನಾಗುತ್ತೆ ತುಂಬ ಹೈಟ್ ಆಗುತ್ತೆ, ಮೇಂಟೆನೆನ್ಸ್ ಮಾಡೋದು ಕಷ್ಟ. ಈ ರೀತಿ ಮೇಂಟೈನ್ ಮಾಡೋದು ತುಂಬ ಈಸಿ. ಇನ್ನು ಇದರಲ್ಲಿ ಬಂಚ್ ಲೆಕ್ಕದಲ್ಲಿ ತಗೋಬೇಕಾದ್ರೆ ಈಗ ಪ್ರಸ್ತುತ ಪರಿಸ್ಥಿತಿನಲ್ಲಿ ಬಂಚಲ್ಲಿ ಪ್ರೈಸ್ ಏನೋ ಚೆನ್ನಾಗಿದೆ. ನಿಮ್ಗೆ ಗೊತ್ತಿರ್ಬೋದು ನಾರ್ಮಲ್ ಕ್ರೈಸಾಂಥಿಮಮ್ ಈಗ ಸೆಂಟೆಲ್ ಆಗಿರ್ಬೋದು ಆಲ್ಮೋಸ್ಟ್ 300 ಇದೆ. ಇನ್ನು ಬುಸ್ಕಿನ್ ವೈಟ್ ಬಂದು 400-500 ಇದೆ. ಆಲ್ಮೋಸ್ಟ್ ಎಲ್ಲನೂ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಡೈರೆಕ್ಟ್ ಲೈವ್ ಆಗಿ ನೋಡ್ತಾ ಇರ್ತೀರಿ ಆ್ಯಕ್ಷನಲ್ಲಿ. ಅದಕ್ಕೆ ತಕ್ಕಾಗೆ ಈ ಬಂಚು ಅಷ್ಟೇ ₹200 ಅಬವ್ ಇದೆ ಒಂದು ಬಂಚು. ಇಷ್ಟು ಮಾತ್ರ ಬಂಚ್ ₹200 ಇದೆ ನಂಬರ್ 1 ಪ್ರೈಸ್ ಅಂತಲೇ ಹೇಳ್ಬೋದು. ಲಕ್ಷಾಂತರ ರೂಪಾಯಿ 7-8 ಲಕ್ಷ ಇನ್ವೆಸ್ಟ್ ಮಾಡಿರ್ತಾರೆ 1 ಎಕರೆ ಇದು ಕ್ರಾಪ್ ಮಾಡೋದಕ್ಕೆ. ಆದರೆ ಪ್ರಾಫಿಟ್ ಇದೇ ಥರ ಸಿಕ್ಬಿಟ್ರೆ ನಿಮಗೆ ಪ್ರಾಫಿಟ್ ಏನೇ ಮಿನಿಮಮ್ 10 ಲಕ್ಷ ಆದರೂ 1 ಎಕರೆನಲ್ಲಿ ಪ್ರಾಫಿಟ್ ಸಿಗುತ್ತೆ ಖರ್ಚು ಕಳೆದು.
ಆದರೆ ಇದನ್ನ ಸೀಸನಲ್ಲಿ ಬೆಳ್ಕೋಬೇಕು. ಆನ್ ಸೀಸನಲ್ಲಿ ಬೆಳೆದ್ರೆ ಏನಾಗುತ್ತೆ 30 ರುಪೀಸ್ 25 ರುಪೀಸ್ ಬಂದ್ಬಿಡುತ್ತೆ. ಆಗ ಮಾಡಿರ್ತಕ್ಕಂಥ ಖರ್ಚು ಬರೋದಿಲ್ಲ, ಇದರಲ್ಲೂ ಗ್ಯಾರಂಟಿ ಇರೋದಿಲ್ಲ ಇನ್ಕಮ್ ಬಂದೇ ಬರುತ್ತೆ ಅಂತ. ಅದನ್ನ ಸೀಸನ್ ನೋಡಿ ಬೆಳ್ಕೋಬೇಕು. ಇನ್ನು ಹಾಗೆ ಹೈಟೆಕ್ ಆಗಿ ಈಗ ಒಂದೊಂದು ಸೀಸನಲ್ಲಿ ಒಂದೊಂದು ರೀತಿ ಬೆಳೆ ಮಾಡಬೇಕಾಗುತ್ತೆ. ಒಂದು ಸೀಸನ್ ಎಲ್ಲೇನಾಗುತ್ತೆ ನವಂಬರ್ ಡಿಸೆಂಬರ್ ಜನವರಿನಲ್ಲಿ ನಾಟಿ ಮಾಡಿದಾಗ ಲೈಟಿಂಗ್ಸ್ ಕೊಟ್ಟು ಗ್ರೋತ್ ಆಗಲಿ ಅಂತ ಕೊಡ್ತೀವಿ. ಅದು ಅನ್ ಸೀಸನಲ್ಲಿ ನಾಟಿ ಮಾಡಿದಾಗ ಈ ಫೆಬ್ರವರಿ ಮಾರ್ಚ್ ಮೇಲೆ ನಾಟಿ ಮಾಡಿದಾಗ 4 ರಿಂದ 5 ತಿಂಗಳು ತಗೊಬಿಡುತ್ತೆ. ಅಂಥ ಟೈಮಲ್ಲಿ ಏನಾಗುತ್ತೆ ಇದೆಲ್ಲ ನಮಗೆ ಇನ್ನೊಂದು ಇದು ಬಂಚ್ ಲೆಕ್ಕ ಹಾರ್ವೆಸ್ಟ್ ಮಾಡೋದ್ರಿಂದ ಒಂದೇ ಬಾರಿ ಹಾರ್ವೆಸ್ಟ್ ಮಾಡೋದ್ರಿಂದ ಎಲ್ಲ ಒಂದೇ ಸಾರಿ ಫ್ಲವರ್ಸ್ ಬರಬೇಕಾಗುತ್ತೆ. ಅದೇ ಕಾರಣದಿಂದ ನಿಮ್ಗೆ ಗೊತ್ತಿರ್ಬೋದು ಇದು ಡಾರ್ಕ್ನಿಂಗ್ ಮಾಡೋದು ಅಂತ. ಈ ಡಾರ್ಕ್ನಿಂಗ್ ಮಾಡೋದು ಏನಕ್ಕೆ ಅಂದರೆ ಹಗಲಲ್ಲಿ ಬೆಳಕು ಕಮ್ಮಿ ಮಾಡೋದಕ್ಕೆ. ಹಗಲ ಬೆಳಕು ಕಮ್ಮಿ ಮಾಡಿದಾಗ ಏನಾಗುತ್ತೆ ಮಾರ್ನಿಂಗ್ ಹೇಗಿದ್ರು ನೈಟ್ ಕತ್ಲು ಇರುತ್ತೆ, ಮತ್ತು ಬೆಳಗ್ಗೆ ಮಾರ್ನಿಂಗ್ ಆದ ತಕ್ಷಣವೇ ಮತ್ತೆ ಇದನ್ನು ಓಪನ್ ಮಾಡೋದಿಲ್ಲ, ಫುಲ್ ಕ್ಲೋಸ್ ಮಾಡ್ತಾರೆ. 11 ರಿಂದ 12 ಗಂಟೆವರೆಗೂ ಕ್ಲೋಸ್ ಮಾಡ್ತಾರೆ. ಸಂಜೆ ಒಂದು 2-3 ಅವರ್ಸ್ ಓಪನ್ ಮಾಡ್ತಾರೆ. ಆಗ ಬೆಳಕಿನ ಪ್ರಮಾಣ ಕಡಿಮೆ ಏನಾಗುತ್ತೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಹೇಳ್ತಾರೆ. ಆಗ ಅದು ಕಡಿಮೆ ಆದಾಗ ಗ್ರೋತ್ ಕಡಿಮೆ ಆಗುತ್ತೆ, ಬಡ್ಸ್ ಬೇಗ ಓಪನ್ ಆಗುತ್ತೆ, ಮತ್ತು ಈಕ್ವಲ್ ಆಗಿ ಎಲ್ಲ ಒಂದೇ ಸಲ ಬಡ್ಸ್ ಓಪನ್ ಆಗುತ್ತೆ, ಒಂದೇ ಸಲ ಫ್ಲವರ್ ಹಾರ್ವೆಸ್ಟ್ ಮಾಡ್ಬೋದು. ಅದರಿಂದ ಕಾರಣಕ್ಕೋಸ್ಕರ ಮಾತ್ರ ಇದನ್ನ ಬ್ಲ್ಯಾಕ್ ಪೇಪರ್ನ ಯೂಸ್ ಮಾಡ್ತಾರೆ. ಅದು ಬಿಟ್ಟರೆ ಅದು ಬಿಟ್ಟರೆ ಹಾಗೆ ನೋಡ್ಬೋದು ಈಗ ಟೆಂಪ್ರೇಚರ್ ಹೊರಗಡೆಗಿಂತ ಒಳಗಡೆಗೆ ನೋಡಿ. ಈಗ ಸ್ವಲ್ಪ ಹೊತ್ತಾಯ್ತು ಒಳಗಡೆ ಬಂದು ಆಗಲೇ ಬೆವರು ಕಿತ್ಕೊಂತ. ಇನ್ನು ಮೇಲ್ಗಡೆ ನೋಡ್ಬೋದು ನೀವು ಈ ಮೆಶ್ ಏನು ಕ್ಲೋಸ್ ಮಾಡ್ತಾರೆ ಟೆಂಪ್ರೇಚರ್ ಒಂದು ಅದು ಕ್ಲೋಸ್ ಮಾಡ್ತಾರೆ. ತುಂಬ ಟೆಂಪ್ರೇಚರ್ ಜಾಸ್ತಿ ಆದಾಗ ಸ್ವಲ್ಪ ಕ್ಲೋಸ್ ಮಾಡ್ತಾರೆ. ಟೆಂಪ್ರೇಚರ್ಗೆ ಏನಾದರೂ ಮೋಡ ಮುಚ್ಕೊಂಡು ವಾತಾವರಣ ಇದ್ದಾಗ ಆ ಕೆಳಗಡೆ ಸ್ಕ್ರೀನ್ಗಳು ಎಳಿತೀವಲ್ಲ ಆ ರೀತಿ ಒಂದು ಹಗ್ಗ ಇರುತ್ತೆ, ಬಾರ್ಡ್ರ್ಗಳಲ್ಲಿ ಆ ಕಡೆ ಈ ಕಡೆ ಬಾರ್ಡ್ರ್ಗಳಿರುತ್ತೆ. ಅದನ್ನ 2 ಪೈಪಿಗೆ ಒಂದು ಹತ್ರ ಹಗ್ಗ ಇರುತ್ತೆ ನೋಡಿ. ಇಲ್ಲಿ ಗಮನಿಸಿ ಸರ್, ಇಲ್ಲಿ ಕಡೆ ತೋರಿಸಿ, ಇಲ್ಲಿ ಮಿಡ್ಲಲ್ಲೂ ಇಲ್ಲೊಂದು ಹಗ್ಗ ಇದೆ ನೋಡಿ. ಇದನ್ನ ಎಳ್ದಾಗ ಏನಿದೆ ಹತ್ರಕ್ಕೆ ಸೇರ್ಕೊಳ್ಳುತ್ತೆ. ಹತ್ರಕ್ಕೆ ಸೇರಿದಾಗ ಬೆಳಕು ಚೆನ್ನಾಗಿ ಬರುತ್ತೆ. ಮತ್ತೆ ಬಿಸಿಲು ತುಂಬ ಇದ್ದಾಗ ಅದನ್ನ ಇನ್ನೊಂದು ಕಡೆ ಆಪೋಸಿಟ್ ಎಳ್ದಾಗ ಓಪನ್ ಆಗುತ್ತೆ. ಈ ರೀತಿ ಮಾಡ್ಬೋದು. ಹಾಗೆ ಇನ್ನು ಗೊಬ್ಬರಗಳು ಅಷ್ಟೇ. ಈ ಚಿಕ್ಕ ಗಿಡ ಇದ್ದಾಗ ನೀವು ನೋಡ್ಬೋದು ಇಲ್ಲಿ ಗ್ರಾನ್ಯುಯಲ್ಸ್ ಗೊಬ್ಬರ ಇದೆ, ಗ್ರಾನ್ಯುಲ್ಸ್ ಟೈಪಲ್ಲಿ ಅದನ್ನು ಮೇಲ್ಗಡೆ ಹಾಕ್ಬೋದು. ಇಲ್ಲಿ ಲೇಬರ್ಸ್ ಎಲ್ಲ ಹಾಕ್ತಾರೋದು ನೀವು ಕಾಣ್ಬೋದು. ಮತ್ತೆ ಇದಕ್ಕೆ ಡ್ರಿಪ್ ಇರಿಗೇಷನ್ನಲ್ಲೂ ಬೇಕು, ಸಾಕಷ್ಟು ವಾಟರ್ ಸೋಲ್ಯುಬಲ್ ಫರ್ಟಿಲೈಸರ್ ಕೊಡಬೇಕು. ಈಗ ಗ್ರಾನ್ಯುಯಲ್ಸ್ ಕೊಡೋದನ್ನು ಅವಕಾಶ ಇರೋದ್ರಿಂದ ಮೇಲ್ಗಡೆನ ಹಾಕ್ಬೋದು. ಈ ರೀತಿ ನೋಡಿ, ಇಲ್ಲಿ ಗಮನಿಸಿ ಯಾರ ಕಂಪ್ನಿ ಇದು ನಿಮ್ಗೆ ಗೊತ್ತಿರ್ಬೋದು, ಯಾರದು ಒಳ್ಳೆ ಕಾಸ್ಟ್ಲಿ ಫರ್ಟಿಲೈಸರು ಮತ್ತು ಅಷ್ಟೇ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ ರೀತಿ ಸಮಯಕ್ಕೆ ತಕ್ಕ ಹಾಗೆ ಫರ್ಟಿಲೈಸರ್ಸ್ ಕೊಡ್ತಾ ಇರಬೇಕು. ಯಾಕೆಂದರೆ ಇದನ್ನ ಕ್ರಾಪ್ ಮ್ಯಾನೇಜ್ಮೆಂಟ್ ಮಾಡೋದು ತುಂಬ ಮುಖ್ಯನೇ. ಸ್ವಲ್ಪ ಏನಾದರೂ ಏರುಪೇರು ಆದರೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡೋದು ಮಣ್ಣು ಪಾಲಾಗೋ ಚಾನ್ಸ್ ತುಂಬಾ ಇರುತ್ತೆ. ಆದ್ದರಿಂದ ಮಾರ್ಕೆಟಿಂಗು ನೋಡ್ಕೊಳ್ಳಿ. ಯಾಕೆಂದರೆ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಬೇಡ್ತಕ್ಕಂಥದ್ದು ಒಂದು ಪಾಲ್ ಯೂಸ್ ಮಾಡೋದಕ್ಕೆ 35-40 ಲಕ್ಷ ಆಗುತ್ತೆ. ಗೌರ್ಮೆಂಟಿಂದ ಸಬ್ಸಿಡಿ ಬಂದರೂ ಸಹ ಇದನ್ನು ಕ್ರಾಪ್ ಮಾಡೋದು ಅಷ್ಟೇ ಕಷ್ಟ. ಆದ್ದರಿಂದ ಅನುಕೂಲ ಇರ್ತಕ್ಕಂಥವ್ರು ಮಾಡ್ಕೊಳ್ಳಿ. ಮತ್ತಷ್ಟು ಮಾಹಿತಿಗೆ ಏನಾದರೂ ಬೇಕಿದ್ದರೆ ನಮ್ಮ ಚಾನಲ್ನಲ್ಲಿ ಕಮೆಂಟ್ ಮಾಡ್ಬೋದು. ಯಾಕೆಂದರೆ ನಮ್ಮ ಚಾನಲ್ ಕಮೆಂಟ್ಗೋಸ್ಕರ ಯಾವಾಗಲೂ ಸ್ವಾಗತ ಇರುತ್ತೆ. ನೆಗೆಟಿವ್ ಕಮೆಂಟ್ ಹಾಕೋರ್ಗೂ ಅದೇ ಥರ ನೆಗೆಟಿವ್ ಆಗಿ ಆನ್ಸರ್ ಮಾಡ್ತೀವಿ. ಕರೆಕ್ಟಾಗಿ ಇನ್ಫಾರ್ಮೇಷನ್ ಬೇಕಿದ್ರೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ನೆಗೆಟಿವ್ ಮಾಡಿ. ಮತ್ತು ಇದರಲ್ಲಿ ಹೈ ಪ್ರಾಫಿಟು ಇದೆ ಮತ್ತು ಹೈ ಇನ್ವೆಸ್ಟ್ಮೆಂಟು ಇದೆ. ಹಾಗೆಯೇ ನಿಮಗೆ ಗೊತ್ತಿರ್ಬೋದು, ಇದರಲ್ಲಿ ಬಂಡವಾಳ ಹಾಕೋಕ್ಕಾಗದೇ ಇರತಕ್ಕಂಥವ್ರು ಇದರಲ್ಲಿ ಬೆಳೀತಕ್ಕಂಥ ಆಲ್ಮೋಸ್ಟ್ ಎಲ್ಲ ಬೆಳೆಗಳನ್ನೂ ನೆಟ್ ಹೌಸ್ ಮಾಡಿ ಬೆಳಿಬೋದು. ನೆಟ್ ಹೌಸಲ್ಲೂ ಟ್ರೈ ಮಾಡಿ. ನೆಟ್ ಹೌಸಲ್ಲೂ ನಾವು ಮಾಡಿದ್ದೀವಿ. ಇನ್ನು ಹೈಟೆಕ್ ಆಗಿ ಏನಾದರೂ ಅಗ್ರಿಕಲ್ಚರ್ ಮಾಡಬೇಕು, ಇದರಲ್ಲಿ ಏನಾದರೂ ಮಾಡಬೇಕಂದ್ರೆ ಈ ರೀತಿ ಟ್ರೈ ಮಾಡಿ. ಗೊತ್ತಾಯ್ತಲ್ಲ. ಥ್ಯಾಂಕ್ ಯು. ಸಿಗೋಣ ಹಾಗೆ ಮುಂದಿನ ವಿಡಿಯೋದಲ್ಲಿ.